नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मे जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसे निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृतंबर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं। याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधने भूते। अद्य विष्णु तत्व निर्णय विवरणारंभे सति किंचित तथा भीमसेनस्य आध्यात्मिक विवरणारंभे सति आध्यात्मिक स्वरूप विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्ण 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 हरे हरे राम 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 हरे हरे। हरे कृष्ण 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 हरे हरे। हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಿಷ್ಣು ತತ್ವ ನಿರ್ಣಯ ಆಚಾರ್ಯ ಮಹತ್ವಪೂರ್ಣವಾದ ಗ್ರಂಥ. ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ತಿಳಿಸ್ತಕ್ಕಂಥ ಗ್ರಂಥಗಳು. ವೇದಗಳು ನಿತ್ಯ ಗ್ರಂಥಗಳು, ಅಪೌರುಷಯ, ಅದಕ್ಕೆ ವಿನಾಶ ಇಲ್ಲ ಅನ್ನೋ ವಿಚಾರವನ್ನು ಸುಮಾರು 10-15 ದಿನಗಳಿಂದ ಶ್ರೀಮದಾಚಾರ್ಯರು ನಮಗೆ ಅನೇಕ ಯುಕ್ತಿಗಳಿಂದ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲ ಆಕ್ಷೇಪಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಿನ್ನಿನ ಆಕ್ಷೇಪದ ಪ್ರಕಾರ ಆಕಾಶದ ಗುಣ ಶಬ್ದ, ಆ ಶಬ್ದವನ್ನು ಗ್ರಹಣ ಮಾಡ್ತಕ್ಕಂಥ ಅವಯವ ಕಿವಿ, ವರ್ಣಗಳ ಸಮೂಹವೇ ಶಬ್ದ. ಆಕಾಶ ನಿತ್ಯ ಇದೆ, ವ್ಯಾಪ್ತವಾಗಿದೆ. ಆಕಾಶದಲ್ಲಿ ವರ್ಣಗಳು ವ್ಯಾಪ್ತವಾಗಿವೆ. ಕಿವಿ ತೆರೆಯಲ್ಪಟ್ಟಿದೆ, ಏನಾದ್ರ ಮೇಲೆ ನಾವು ಬೇರೆ ಹತ್ತಿಗಿತ್ತಿ ಹಾಕ್ಕೊಂಡಿಲ್ಲ. ಆಗ ಪೂರ್ವಪಕ್ಷೀಯ ಅಭಿಪ್ರಾಯ, ಎಲ್ಲ ಶಬ್ದಗಳು ಏಕಕಾಲದಲ್ಲಿ ಕೇಳುತ್ತಲೆ. ಕಣ್ಣು ತೆರೆದಿದೆ, ಬೆಳಕಿದೆ, ಆ ಮನೆ 20 ಬಿಲ್ಡಿಂಗ್ಗಳು ಕಾಣಿಸ್ತಾ ಇವೆ, ಮೋಟರ್ಗಳು ಕಾಣಿಸ್ತವೆ, ಎಲ್ಲ ಕಾಣಿಸ್ತಾ ಇವೆ. ಹಾಗೆ ಏಕಕಾಲದಲ್ಲಿ ನಾಗರಳ್ಯಾಚಾರ್ಯ ಪ್ರವಚನ, ಅನೇಕ ವಿದ್ವಾಂಸರ ಪ್ರವಚನ, ಸ್ವಾಮಿಗಳ ಪ್ರವಚನ ಏಕಕಾಲದಲ್ಲಿ ಕೇಳಲಿ. ವರ್ಣ ನಿತ್ಯ ಆಕಾಶದಲ್ಲಿದ್ದರೆ ಅದಕ್ಕೆ ಅನೇಕ ಮತ್ತೆ ಉಪ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಕೊನೆಗೆ ಶ್ರೀಮದಾಚಾರ್ಯ ಹೇಳ್ತಾರೆ, ಆಕಾಶ ವಿಶಾಲವಾಗಿದ್ದರು, ಆನಂತರ ಕಿವಿ ಆಕಾಶವೂ ಕೂಡ ಬೇರೆ. ಇದು ಸಣ್ಣ ಆಕಾಶ, ಒಂದು ಲೋಟದ ಆಕಾಶ ಅದಕ್ಕಿಂತಲೂ ದೊಡ್ಡದು, ಅದಕ್ಕಿಂತ ದೊಡ್ಡ ಆಕಾಶ, ಮನೆ ಇನ್ನೊಂದು ದೊಡ್ಡ ಆಕಾಶ, ಊರು ದೊಡ್ಡ ಆಕಾಶ, ಭಾರತ ದೇಶ ದೊಡ್ಡ ಆಕಾಶ. ಅದಾದಮೇಲೆ ಸ್ಪೇಸ್ ಹೆಚ್ಚಾಗ್ತಾ ಹೋಗ್ತದೆ. ವರ್ಣಗಳು ಉಚ್ಚರಿಸಲ್ಪಡುತ್ತವೆ. ವರ್ಣಗಳು ಉಚ್ಚರಿಸಬೇಕಾಗಿದ್ದರೆ ನಮ್ಮ ಉದರದಲ್ಲಿರ್ತಕ್ಕಂತಹ ಗಾಳಿ ವಿಶಿಷ್ಟ ಕ್ರಮದಲ್ಲಿ ಹೊರಗೆ ಬಿದ್ದಾಗ ಧ್ವನಿ ಹುಟ್ಟುತ್ತದೆ, ಧ್ವನಿಯಿಂದ ವರ್ಣ ಹುಟ್ಟುತ್ತದೆ. ಆ ವರ್ಣಗಳು ಕಿವಿಗೆ ಮುಟ್ಟಬೇಕು. ಆದರೆ ಆಕಾಶದಲ್ಲಿ ವಿಭಾಗಗಳಿವೆ, ವರ್ಣವೂ ಕೂಡ ಬೇರೆ ಬೇರೆ ಆಗಿದೆ. ಅದ ಉಚ್ಚಾರಣೆ ಬೇರೆ, ಕದ ಉಚ್ಚಾರಣೆ ಬೇರೆ, ಚದ ಉಚ್ಚಾರಣೆ ಬೇರೆ. ಆದ್ದರಿಂದ ಏಕಕಾಲದಲ್ಲಿ ಎಲ್ಲವೂ ಕೇಳಿಸೋದಿಲ್ಲ. ಈ ಕಿವಿಯ ಹತ್ತಿರದಲ್ಲಿ ಎಷ್ಟು ಧ್ವನಿ ಕೇಳಲಿಕ್ಕೆ ಸಮರ್ಥ ಇದೆ, ಆ ಧ್ವನಿಯಿಂದ ಉತ್ಪನ್ನವಾದಂಥ ವರ್ಣ ಈ ಕಿವಿಗೆ ಕೇಳ್ತದೆ. ಅದರಿಂದ ಜಗತ್ತಿನಲ್ಲಿ ಎಲ್ಲ ವರ್ಣಗಳು, ಎಲ್ಲ ಧ್ವನಿಗಳು ಕೇಳಬೇಕು ಅಂತೇಳಿ ನಿಯಮವಿಲ್ಲ ಅಂತ ಉತ್ತರವನ್ನು ಕೊಟ್ಟಾಗ, ಇವತ್ತು ಫಿಸಿಕ್ಸ್ ಅಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಪ್ರೊಫೆಸರ್ ನಂಗೆ ಫೋನ್ ಮಾಡಿದರು. ಆಚಾರ್ಯ ಶ್ರೀಮದಾಚಾರ್ಯ ಹೇಳಿದ್ದು ಬಹಳ ಅತ್ಯಂತ ಯೋಗ್ಯವಾಗಿದೆ. ನಾವು ಮಾತನಾಡಿದ ಧ್ವನಿಯಿಂದ ಹುಟ್ಟಾದಂಥ ಏನು ವರ್ಣಗಳು ಹುಟ್ಟುತ್ತವೆ, ಇವುಗಳು ಆಕಾಶದಲ್ಲಿ ಹೋಗ್ತಾ 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 ಧ್ವನಿಯ ಪವರ್ ಕಡಿಮೆ ಆದಂತೆ ಆ ವರ್ಣಗಳು ಕೇಳಿಸಿದಂತೆ ಆಗ್ತವೆ. ಆದರೆ ಆಕಾಶದಲ್ಲಿರ್ತವೆ, ಬೇರೆ ಫಾರ್ಮ್ ಅನ್ನು ಪಡೀತವೆ. ಜ್ಞಾನಿಗಳು ಅದನ್ನು, ಆ ಸೂಕ್ಷ್ಮ ಧ್ವನಿಯನ್ನು ಗ್ರಹಣ ಮಾಡೋ ಸಾಮರ್ಥ್ಯ ಇದ್ದವರು ಅದನ್ನು ಗ್ರಹಣ ಮಾಡ್ತಾರೆ. ಉಳಿದವರು ಗ್ರಹಣ ಮಾಡಲಿಕ್ಕೆ ಆಗೋದಿಲ್ಲ.
ಆದರೆ ಅದು ಆಕಾಶದಲ್ಲಿ ಬೇರೆ, ಇವತ್ತಿನ ಸೈನ್ಸ್ ಪ್ರಕಾರವೂ ಕೂಡ ಅದು ಬೇರೆ ಫಾರ್ಮ್ನಲ್ಲಿ ಇರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಅವರು ಇಂಥ ಒಂದು ಸೂಕ್ಷ್ಮ ವಿಚಾರ ಶ್ರೀಮದಾಚಾರ್ಯ ಹೇಗೆ ಹೇಳಿದರು ಅಂತ ತಿಳ್ಕೊಂಡು ಅಂತೇಳಿ ಅತ್ಯಂತ ಆಶ್ಚರ್ಯಪಟ್ಟು ನನಗೆ ಆ ವಿಚಾರವನ್ನು ಹೇಳ್ತಾ ಇದ್ರು. ಇರಲಿ, ಅಲ್ಲಿ ಇನ್ನೊಂದು ಪ್ರಶ್ನೆ ಬಂತು. ಘಟಪಟ ಒಂದೇ ಕಾಲಕ್ಕೆ ನಮ್ಗೆ ಕಾಣಿಸ್ತೇವೆ, ಆದರೆ ಕಿವಿಯಲ್ಲಿ ನಾರಾಯಣ ಅಂತ ಬಂದಾಗ ವಾಸುದೇವ ಶಬ್ದ ಯಾಕೆ ಕೇಳಿಸ್ಬರಬಾರ್ದು? ನಾರಾಯಣ ವಾಸುದೇವ ಗೋವಿಂದ ಅಂತ ಹೇಳಿದ್ಮೇಲೆ ಎಲ್ಲೂ ಯಾಕೆ ಕೇಳಿಸ್ಬಾರ್ದು? ಈ ಕಾಲದಲ್ಲಿ ನಾರಾಯಣದಾಗ ನಾರಾಯಣ ಅಷ್ಟೇ ಯಾಕೆ ಕೇಳಿಸ್ಬೇಕು? ಅದಕ್ಕೋಸ್ಕರ ಅವ್ರು ಹೇಳಿದರು, ಇಲ್ಲ ಮತ್ತೆ ಇದರದೊಂದು ಇಂಡಿವಿಜುವಲಿಟಿ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಅವನು ತಕರಾರು ಮಾಡಿದ್ದೇನು? ಸಮಾನ ದೇಶ ಸಮಾನ ಕಾಲದಲ್ಲಿ ಯಾವ ಇಂದ್ರಿಯದಿಂದ ಏನು ಗ್ರಹಣ ಮಾಡಲ್ಪಡ್ತದೆ ಅದೆಲ್ಲವೂ ಗ್ರಹಣವಾಗಬೇಕು. ಈ ಕ್ಷಣಕ್ಕೆ ನನ್ನ ಎದುರಿಗೆ ವಿದ್ಯಾರ್ಥಿ, ಕ್ಯಾಮ್ರಾ ಎಲ್ಲ ಕಾಣಿಸ್ತಾ ಇದೆ. ಇದು ಸಮಾನ, ಒಂದೇ ದೇಶದಲ್ಲಿ ಅನೇಕ ವಸ್ತುಗಳು ಕಾಣಿಸ್ತಾ ಇವೆ. ಹಾಗೆ ಕಿವಿಗೆ ಏಕಕಾಲದಲ್ಲಿ ಅನೇಕ ಶಬ್ದಗಳು ಕೇಳಿಸಿ ಬರಲಿ ಅಂತ ತಿಳ್ಕೊಂಡು ಅಂತ ಹೇಳಿ ಅಂದಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಆಚಾರ್ಯ ಹೇಳಿದರು, ಇಲ್ಲಪ್ಪ, ಒಂದೇ ದೇಶದಲ್ಲಿ ಒಂದು ಹಸು ಕೂಡ ಇದೆ, ಕುದುರೆಯೂ ಕೂಡ ಇದೆ. ಆದರೆ ಎಲ್ಲವನ್ನು ಹಸು ಅಂತ ನಾವು ಗ್ರಹಣ ಮಾಡೋದಿಲ್ಲ. ಹಸುವನ್ನು ಹಸು ಅಂತ ಗ್ರಹಣ ಮಾಡ್ತೇವೆ, ಕುದುರೆಯನ್ನು ಕುದುರೆಯನ್ನು ಗ್ರಹಣ ಮಾಡ್ತೇವೆ, ಕುರ್ಸಿಯನ್ನು ಕುರ್ಸಿಯನ್ನು ಗ್ರಹಣ ಮಾಡ್ತೇವೆ. ಅದರಿಂದಾಗಿ ಒಂದೇ ದೇಶದಲ್ಲಿ ಒಂದೇ ಕಾಲದಲ್ಲಿ ಇರುವ ವಿಭಿನ್ನ ವಸ್ತುಗಳ ವಿಭಿನ್ನತೆಯನ್ನು ಗ್ರಹಣ ಮಾಡಲಿಕ್ಕೆ ನಮ್ಮ ಇಂದ್ರಿಯ ಸಮರ್ಥವಾಗಿದೆ. ಅಂತ ಹೇಳಿ ನಿನ್ನಿನವರಿಗೆ ಸಮಾಧಾನ ಮಾಡಿದ್ದು. ಇವತ್ತು ಅವನು ಇನ್ನೊಂದು ಮಾತನ್ನು ಹೇಳ್ತಾನೆ. ನಿಜ, ವಸ್ತುಗಳ ಸಂಬಂಧದಲ್ಲಿ ಎರಡು ರೀತಿಯಾದಂಥ ಸಂಬಂಧ ಇನ್ನೂ ಹೆಚ್ಚಿವೆ. ಪ್ರಮುಖವಾದ ಎರಡು ಸಂಬಂಧಗಳಿವೆ. ಒಂದು ಸಮವಾಯ ಸಂಬಂಧ, ಇನ್ನೊಂದು ಸಂಯೋಗ ಸಂಬಂಧ. ಸಮವಾಯ ಸಂಬಂಧ ಹೂವಿನಲ್ಲಿ ಇರುವ ಸುಗಂಧ. ಹೂ ಮತ್ತು ಸುಗಂಧಗಳ ಸಂಬಂಧ ನಿತ್ಯ ಸಂಬಂಧ. ಸುಗಂಧವನ್ನು ಬಿಟ್ಟು ಹೂವಿಲ್ಲ, ಹೂವನ್ನು ಬಿಟ್ಟು ಸುಗಂಧ ಇಲ್ಲ. ಕೃತ್ರಿಮವಾಗಿದ್ದರೆ ಹೂ ಕೊಳತೋದ್ಮೇಲೆ ಸುಗಂಧ ಹೊರಟೋಗ್ತಾ ಮಾತು ಬೇರೆ. ಬಟ್ಟೆಗೂ ದಾರಗಳಿಗೂ ಸಂಬಂಧ ಬಿಡಲಾರದ ಸಂಬಂಧ. ದಾರ ಇಲ್ಲದೆ ಬಟ್ಟೆ ಆಗೋದಿಲ್ಲ, ಬಟ್ಟೆ ಅನ್ಸ್ಕೊಳ್ಬೇಕಾದ್ರೆ ದಾರ ಇರಬೇಕು. ಅಷ್ಟು ನಿತ್ಯ ಸಂಬಂಧದಿಂದ ಇರತಕ್ಕಂಥವುಗಳು. ಆದರೆ ನನ್ನ ಕೈಯಲ್ಲಿ ಒಂದು ತಟ್ಟೆಗೂ ನನ್ನ ಕೈಗೂ ಇರ್ತಕ್ಕಂಥ ಸಂಬಂಧ ಇದು ಸಂಯೋಗ ಸಂಬಂಧ. ಈ ಸಂಬಂಧವನ್ನು ಬೇರೆ ಮಾಡಬಹುದು. ಹಾಗೆ ನೀವೇನು ಹೇಳಿದ್ರಿ? ಉದಾಹರಣೆ, ಹಸು ಮತ್ತು ಕುದುರೆ, ಗೋತ್ವ ಮತ್ತು ಅಶ್ವತ್ಥ, ಇವುಗಳ ಸಂಬಂಧ ಏನಿದೆ? ಇವುಗಳ ಸಂಬಂಧ ಪರಂಪರಾ ಸಂಬಂಧ. ಇದರ ನಂತರ ಇದು, ಅಥವಾ ಇದನ್ನು ಸಂಯೋಗ ಸಂಬಂಧ. ಜೊತೆಯಲ್ಲಿದ್ದರೆ ಸಂಯೋಗ ಸಂಬಂಧ ಅಂತ ನೋಡಿ, ಜೊತೆಯಲ್ಲಿ ಕಟ್ಟಿದರೆ ಅವುಗಳ ಹತ್ರ ಇವೆ ಅಂತ ಸಂಯೋಗ ಸಂಬಂಧ ಅಂತ ಅನ್ಬೋದು. ಆದರೆ ವರ್ಣಗಳಿಗೂ ಧ್ವನಿಯ ಜೊತೆಯಲ್ಲಿ ಅವು ಸಮವಾಯ ಸಂಬಂಧದಿಂದ ಇವೆ. ಆದ್ದರಿಂದಾಗಿ ಸಮವಾಯ ಸಂಬಂಧದಲ್ಲಿರೋದರಿಂದಾಗಿ ಶಬ್ದ ಇದು ಆಕಾಶದ ಗುಣ. ಗುಣ ಆದ ಮೇಲೆ ಆ ಶಬ್ದದಿಂದ ಹುಟ್ಟಿದ ವರ್ಣ ಗುಣಿ, ಅದರಿಂದ ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಬಿಟ್ಟಿರ್ಲಿಕ್ಕಾಗೋದೋ ಇದಲ್ಲ ಅಂತಂದ್ರೆ
ಏಕಕಾಲದಲ್ಲಿ ಒಂದು ವರ್ಣ ಇನ್ನೊಂದು ವರ್ಣದ ಗುಣಗಳ ಸಂಬಂಧ ಬಿಡಿಸ್ಲಿಕ್ಕಾಗೋದಿಲ್ಲ. ಸಕ್ಕರೆಯಲ್ಲಿದ್ದ ಸಿಹಿ ಬಿಡಿಸ್ಲಿಕ್ಕಾಗೋದಿಲ್ಲ. ಉಪ್ಪಿನಲ್ಲಿದ್ದ ಉಪ್ಪುತನ ಬಿಡಿಸ್ಲಿಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಆಕಾಶದ ಗುಣ ಆಗಿರ್ತಕ್ಕಂಥ ಶಬ್ದ, ಅದರಿಂದ ಯುಕ್ತವಾಗಿರ್ತಕ್ಕಂಥ ಗುಣಿಯಾಗಿರ್ತಕ್ಕಂಥ ವರ್ಣಗಳು, ಹಸು ಮತ್ತು ಕುದುರೆಯಂತೆ ಬೇರೆ ಬೇರೆ ಅಲ್ಲ. ಆದ್ದರಿಂದಾಗಿ ಏಕಕಾಲದಲ್ಲಿ ಎಲ್ಲ ವರ್ಣಗಳು ಕೇಳಲ್ಪಡಲಿ. ಯಾಕೆ? ಅದು ಸಮವಾಯ ಸಂಬಂಧದಿಂದ ಇದೆ, ನಿತ್ಯ ಸಂಬಂಧದಿಂದ ಇದೆ. ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ, ಎಷ್ಟು ರೀತಿಯಿಂದ ಆಕ್ಷೇಪ ಬರಬಹುದು ಅಂತ ಅನ್ನೋದನ್ನು ವಿಚಾರ ಮಾಡ್ತಾರೆ. ಗೋವಿನಲ್ಲಿ ಗೋತ್ವ, ಆ ಕಳತ್ವ ಅಂತ ಏನಿದೆ ಅದು ಸಮವಾಯ ಸಂಬಂಧದಿಂದ ಇದೆ. ಆದರೆ ಅಶ್ವದಲ್ಲಿ ಅಶ್ವತ್ಥ ಸಮವಾಯ ಸಂಬಂಧದಿಂದ ಇದೆ, ನಿತ್ಯ ಸಂಬಂಧದಿಂದ ಇದೆ. ಅವೆರಡನ್ನು ಬೇರೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಜೊತೆಯಲ್ಲಿದ್ದ ಎರಡು ಹಸುಗಳು, ಹಸು ಅಥವಾ ಕುದುರೆ ಜೊತೆಯಲ್ಲಿದ್ದದ್ದನ್ನು ಬೇರೆ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದಾಗಿ ನಮಗೆ ವರ್ಣಗಳು ಸಮವಾಯ ಸಂಬಂಧದಿಂದ ಧ್ವನಿಯ ಜೊತೆಯಲ್ಲಿರೋದ್ರಿಂದಾಗಿ, ಶಬ್ದದ ಜೊತೆಯಲ್ಲಿರೋದ್ರಿಂದಾಗಿ ಅದನ್ನು ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ನಮಗೆ ಕೇಳಿಸ್ಬಾರ್ದು. ಎಲ್ಲ ಕಡೆ ಏಕಕಾಲದಲ್ಲಿ ಕೇಳಿಸ್ಬೇಕು. ಅದಕ್ಕೋಸ್ಕರ ಟೀಕಾಕೃತರಾದರು ಉತ್ತರ ಕೊಡ್ತಾರೆ. ನೈಯಾಯಿಕರೇನು ಶಬ್ದಗುಣಕಮ್ಮ ಆಕಾಶಂ ಅಂತ ತಿಳ್ಕೊಂಡಂತೇಳಿ ಒಪ್ಪಿದ್ದಾರೆ. ಆದರೆ ನಾವು ವೇದಾಂತಿಗಳು ವರ್ಣಗಳನ್ನು ದ್ರವ್ಯ ವಿಶೇಷ ಅಂತ ಒಪ್ಪಿಕೊಂಡಿದ್ದೇವೆ. ದ್ರವ್ಯ ವಿಷಯ ಅಂತ ಒಪ್ಪುತ್ತಿದ್ದಾಗಿ ದ್ರವ್ಯ ವಿಶೇಷದಲ್ಲಿ ಸಮವಾಯ ಸಂಬಂಧ ಇರೋದಿಲ್ಲ, ಸಂಯೋಗ ಸಂಬಂಧ ಇರ್ತದೆ. ಸಂಯೋಗ ಸಂಬಂಧ ಇರೋದರಿಂದಾಗಿ ಏಕಕಾಲದಲ್ಲಿ ಸಮಾನ ಕಾಲದಲ್ಲಿರುವ ಎರಡು ವಸ್ತುಗಳನ್ನು ನಾವು ಪ್ರತ್ಯೇಕವಾಗಿ ಗುರುತಿಸಲಿಕ್ಕಾಗ್ತದೆ. ಹೀಗೆ ಅಶ್ವತ್ಥ ಗೋತ್ವಗಳನ್ನು, ಹಸು ಮತ್ತು ಕುದುರೆಯನ್ನು ಪ್ರತ್ಯೇಕವಾಗಿ ಗುರುತಿಸಲಿಕ್ಕಾಗ್ತದೆ. ಹಾಗೆ ಅ, ಕ, ಪ, ಟ ಈ ವರ್ಣಗಳನ್ನು ಕೂಡ ನಾವು ಪ್ರತ್ಯೇಕವಾಗಿ ಸಮಾನ ಕಾಲದನ್ನು ನಮ್ಮ ಶ್ರೋತೃ ಕೇಳಲಿಕ್ಕೆ ಸಮರ್ಥವಾದದ್ದರಿಂದಾಗಿ ಅಲ್ಲಿ ನೀವು ಹೇಳಿದಂತೆ ಏಕಕಾಲದಲ್ಲಿ ಸಮವಾಯ ಸಂಬಂಧದಿಂದ ಇರತಕ್ಕಂಥ ಗೋತ್ವ ಗೋವಿನಲ್ಲಿ ಸಮವಾಯ ಸಂಬಂಧದಿಂದ ಇದೆ. ಅಶ್ವದಲ್ಲಿ ಗೋತ್ವ ಪಶು ರೂಪದಿಂದ ಸಾಮೂಹಿಕ ಸಂಬಂಧದಿಂದ ಇದೆ. ಅವುಗಳು ಏಕದೇಶದಲ್ಲಿ ಇದ್ದರೂ ಕೂಡ ಪ್ರತ್ಯೇಕವಾಗಿ ಅವುಗಳನ್ನು ಗುರುತಿಸಲಿಕ್ಕಾಗ್ತದೆ. ಆದರೆ ವರ್ಣಗಳನ್ನು ಹೇಗೆ ಗುರುತಿಸಬೇಕು? ಸಮವಾಯ ಸಂಬಂಧದಿಂದ ಅಂತೇಳಿ ಕೇಳಿದ್ದರಿಂದಾಗಿ ನಾವು ಅವುಗಳನ್ನು ದ್ರವ್ಯ ವಿಶೇಷ ಅಂತ ಒಪ್ಪಿದ್ದರಿಂದಾಗಿ ದ್ರವ್ಯ ವಿಶೇಷಗಳು ಸಮವಾಯ ಸಂಬಂಧದಿಂದ ಇರೋದಿಲ್ಲ. ಅಷ್ಟೇ ಅಲ್ಲ, ಗ ಯಾವ ಸಂಬಂಧದಿಂದ ಇದೆ, ಆ ನಂತರ ಉಳಿದ ವರ್ಣಗಳು ಅದೇ ಸಂಬಂಧದಿಂದ ಕಿವಿಗೆ ಕೇಳಿಸಲ್ಪಡ್ತವೆ. ಆದ್ದರಿಂದಾಗಿ ಸಮಾನ ದೇಶತ್ವ ಬಂತು. ಅದರಿಂದ ಪ್ರತ್ಯೇಕವಾಗಿ ಭಿನ್ನವಾಗಿ ಅಭಿವ್ಯಕ್ತವಾಗುತ್ತವೆ ಅಂತ ಅನ್ನೋದೆಷ್ಟು ಸರಿ ಅಂತ ಅವನು ಪುನಃ ಪ್ರಶ್ನೆ ಮಾಡಿದಾಗ ತಾತ್ಪರ್ಯ ಏನು ಅಂತ ತಿಳ್ಕೊಂಡಂತಂದರೆ, ನಾವು ದ್ರವ್ಯ ವಿಶೇಷ ಅಂತ ತಿಳ್ಕೊಂಡಂತ ಹೇಳಿ, ಸಮವಾಯ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿ ಅವು ಪ್ರತ್ಯೇಕವಾಗಿ
ಪ್ರತ್ಯೇಕವಾಗಿ ವ್ಯಂಗ್ಯವಾಗುತ್ತವೆ, ವ್ಯಕ್ತವಾಗುತ್ತವೆ ಅಂತಿಕೊಂಡಂತ ತಿಳಿಸಿದಾಗ ಅವನು ಮತ್ತೆ ಬೇರೆ ರೀತಿಯಿಂದ ನಮಗೆ ಕೇಳ್ತಾನೆ. ಏಕದೇಶಸ್ತತ್ವ ಭಿನ್ನ ಯೋಗ್ಯತ್ವ ಗೋಗಳಿಗೆ ಅಶ್ವಗಳಿಗೇನೆ ಯೋಗ್ಯವಾಗಿದೆ, ಯಾಕೆ ಗೋತ್ವ ಅಶ್ವತ್ವ ಬೇರೆ. ಆದರೆ ಇಲ್ಲಿ ಸಮಾನ ದೇಶತ್ವ, ಗನು ಕಿವಿ ಕೇಳಿಸ್ತದೆ, ಕನು ಕಿವಿ ಕೇಳಿಸ್ತದೆ, ಡನು ಕಿವಿ ಕೇಳಿಸ್ತದೆ. ಸಮಾನ ದೇಶತ್ವ ಇದ್ದರೂ ಭಿನ್ನ ಅಭಿವ್ಯಕ್ತಿ ಏಕಾಗಬೇಕು. ಯಾಕೆ ಸಮಾನ ದೇಶತ್ವದಿಂದ ಏಕಕಾಲದಲ್ಲಿ ಎಲ್ಲ ಕೇಳಿಸ್ಲಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಟೀಕಾಕೃತ ಬಹಳ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟು ನಮಗೆ ತಿಳಿಸಿಕೊಡ್ತಾರೆ. ಬ್ರಾಹ್ಮಣತ್ವ, ದ್ರವ್ಯತ್ವ. ಬ್ರಾಹ್ಮಣ, ಶರೀರ, ದ್ರವ್ಯ ಇವು ಸಮವಾಯ ಸಂಬಂಧದಿಂದ ಇವೆ. ಆದರೆ ಬ್ರಾಹ್ಮಣತ್ವ ದ್ರವ್ಯತ್ವದಿಂದ ಬೇರೆಯಾಗಿ ಶಿಖಾ ಯಜ್ಞೋಪಗಳಿಂದ ಅಭಿವ್ಯಕ್ತವಾಗ್ತದೆ. ದ್ರವ್ಯತ್ವ ಗುಣಾಶ್ರಯದಿಂದ ವ್ಯಕ್ತವಾಗ್ತದೆ. ಈ ವಿಚಾರ ನೈಯಾಯಿಕರು ಸ್ವೀಕಾರ ಮಾಡಿದ್ದಾರೆ. ಬ್ರಾಹ್ಮಣತ್ವ ದ್ರವ್ಯತ್ವ ಸಮವಾಯ ಸಂಬಂಧ. ಆದರೆ ಬ್ರಾಹ್ಮಣತ್ವ ಪ್ರತ್ಯೇಕವಾಗಿ ಅವನ ಯಜ್ಞೋಪವೀತ ಶಿಖಾದಿಂದ ಅಭಿವ್ಯಕ್ತವಾಗ್ತದೆ. ಆ ನಂತರ ದ್ರವ್ಯತ್ವ ತನ್ನ ಗುಣದ ಆಶ್ರಯ ರೂಪದಿಂದ ವ್ಯಕ್ತವಾಗ್ತದೆ. ತನ್ನ ಗುಣದಿಂದ ದ್ರವ್ಯ ಅಭಿವ್ಯಕ್ತವಾಗ್ತದೆ, ಸಕ್ಕರೆ, ಸಿಹಿ, ಕಹಿ ಇತ್ಯಾದಿ. ಆದ್ದರಿಂದಾಗಿ ಏಕದೇಶತ್ವ ಇದ್ದರೂ ಕೂಡ ಅದರ ಗುರುತು ಹಿಡಿಯುವಿಕೆ, ಅದರ ಸ್ವರೂಪದ ಅಭಿವ್ಯಕ್ತಿ ಏಕದೇಶದಲ್ಲಿ ಪ್ರತ್ಯೇಕವಾಗಿ ಒಂದು ರೀತಿಯಿಂದ ಸಮವಾಯ ಸಂಬಂಧ ಇದ್ದರೂ ಕೂಡ ಬೇರೆ ರೀತಿಯಿಂದ ಅದರ ಅಭಿವ್ಯಕ್ತಿ ಬೇರೆ ಆಗ್ತದೆ. ಆ ರೀತಿಯಾಗಿ ಗ, ಕ ಇತ್ಯಾದಿಗಳು ನಮಗೆ ಪ್ರತ್ಯೇಕವಾಗಿ ಕೇಳಿಸಲ್ಪಡ್ತವೆ. ನೀವು ಅನ್ಬೋದು ಏನೋ ಗದ್ದಲ ಭಾಳ ಆಯಿತು ಅಂತ. ಗದ್ದಲ ಭಾಳ ಆಗಿಲ್ಲ. ಅವನು ಹೇಳಿದ ಸಮವಾಯ ಸಂಬಂಧ ಇದ್ದಲ್ಲಿ ಇವೆರಡೂ ಏಕಕಾಲದಲ್ಲಿ ವ್ಯಕ್ತವಾಗಬೇಕು. ಏಕಕಾಲದಲ್ಲಿ ನಮಗೆ ಅದು ತಿಳಿಬಿಡಬೇಕು. ಗಂಧ, ಅದರ ಸುಗಂಧ, ಗಂಧದ ಗುಳಿಗೆ ಕೊಡ್ತಾರೆ, ಸುಗಂಧ ಜೊತೆಯಲ್ಲೇ ಇರ್ತವೆ. ಹಚ್ಚಿಕೊಂಡಾಗ ಎರಡು ಜೊತೆಯಲ್ಲೇ ಅಭಿವ್ಯಕ್ತವಾಗ್ತವೆ. ಇದು ಸಮವಾಯ ಸಂಬಂಧ. ಆದರೆ ಗಂಧ, ಅಂಗಾರ, ಅಕ್ಷತೆ ಅವು ಬೇರೆ ಬೇರೆ. ಯಾಕೆ ಗಂಧ ಜೊತೆ ಅಂಗಾರ ಅಕ್ಷತೆ ಬರಬೇಕಂತ ನಿಯಮವಿಲ್ಲ. ಅವುಗಳು ಬೇರೆ ಅಭಿವ್ಯಕ್ತವಾಗ್ತವೆ. ವರ್ಣ ಇದು ಸಮವಾಯ ಸಂಬಂಧ ಅಲ್ಲ ಅಂತ ಹೇಳಿದ್ರೆ ಅದು ಏಕದೇಶತ್ವ ಇದೆ. ಒಂದೇ ಕಿವಿಯಲ್ಲೇ ಗ, ಕ, ಟ ಕೇಳಿಸ್ತವೆ. ಒಂದೇ ದೇಶದಲ್ಲಿರ್ತಕ್ಕಂಥವುಗಳು ಹೇಗೆ ಅಭಿವ್ಯಕ್ತವಾಗಬೇಕು? ಎಲ್ಲ ಏಕಕಾಲದಲ್ಲಿ ಅಭಿವ್ಯಕ್ತವಾಗಲಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಬ್ರಾಹ್ಮಣ ಮತ್ತು ದ್ರವ್ಯತ್ವ. ಅವನ ಶರೀರ ಒಂದು ದ್ರವ್ಯ. ಆದ್ದರಿಂದಾಗಿ ಅವುಗಳಲ್ಲಿ ಸಮವಾಯ ಸಂಬಂಧ ಇದೆ, ನಿತ್ಯ ಸಂಬಂಧ ಇದೆ. ಶರೀರ ಬಿಟ್ಟು ಬ್ರಾಹ್ಮಣ ಇರಲಿಕ್ಕಾಗೋದಿಲ್ಲ. ಆದರೆ ಅವನಲ್ಲಿದ್ದ ಬ್ರಾಹ್ಮಣತ್ವ, ದ್ರವ್ಯದಲ್ಲಿರ್ತಕ್ಕಂಥ ಗುಣ ಇವು ಪ್ರತ್ಯೇಕವಾಗಿ ಏಕದೇಶದಲ್ಲಿದ್ದರೂ ಕೂಡ ಪ್ರತ್ಯೇಕವಾಗಿ ಹೇಗೆ ತಿಳಿಯಲ್ಪಡ್ತವೆಯೋ ಅದೇ ರೀತಿಯಾಗಿ ಕ, ಗ, ಟ, ಟ ಪ್ರತ್ಯೇಕವಾಗಿ ತಿಳಿಯಲ್ಪಡ್ತವೆ. ಇನ್ನೊಂದು ಸೂಕ್ಷ್ಮವಾದ ವಿಚಾರವನ್ನು ಹೇಳ್ತಾರೆ. ಘಟದಲ್ಲಿ ರೂಪ ಇದೆ, ರೂಪ ಬದಲಾಗ್ತದೆ. ಕರಿ ಘಟ ಇದ್ದದ್ದು ಬೆಂಕಿ ಹಾಕಿದಾಗ ಕೆಂಪಾಗ್ತದೆ. ರೂಪದಲ್ಲಿ ಪರಿಣಾಮ ಇದೆ. ರೂಪ ಮತ್ತು ಪರಿಣಾಮ ಇವು ನಿತ್ಯ ಸಂಬಂಧ. ಅದನ್ನು ಗಡಿಗೆಯಿಂದ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ.
ಗಡಿಗೆ ರೂಪದಿಂದ ಬೇರೆ ಮಾಡಲಿಕ್ಕಾಗೋದಿಲ್ಲ. ಆದರೆ ರೂಪ ಕಾಣೋದಕ್ಕೂ ಅದರ ಪರಿಣಾಮ ಆಗೋಲಿಕ್ಕೂ ಪರಿಣಾಮಕ್ಕೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತರ ಬೀಳ್ತದೆ. ಸಮವಾಯ ಸಂಬಂಧ ಇದ್ದರೂ ಅವುಗಳು ಪ್ರತ್ಯೇಕವಾಗಿ ನಮಗೆ ತಿಳಿಯಲ್ಪಡ್ತವೆ. ಘಟದ ರೂಪ ಕಪ್ಪು, ಕಾಯಿಸಿದ ಕೆಂಪಾಗಲಿಕ್ಕೆ ಒಂದು 10 ಸೆಕೆಂಡ್ ನಮಗೆ ಚೇಂಜ್ ಆಗ್ತದೆ. ಕಪ್ಪು ಕೆಂಪಾಗಲಿಕ್ಕೆ ಮಧ್ಯದಲ್ಲಿ ಸಮಯ ಅಂತೇನಿದೆ. ರೂಪ ಪರಿಣಾಮ ಎರಡೂ ಸಮವಾಯ ಸಂಬಂಧ ಇದ್ದರೂ ಕೂಡ ರೂಪದ ನಂತರ ಅದರ ಪರಿಣಾಮದ ತಿಳಿವಿಕೆ ನಮಗಾಗಬೇಕಾಗಿದ್ದರೆ ಒಂದು 4 ಅಣು ಅಂದರೆ ಪರಮಾಣು ರೂಪದಿಂದ ಪರಮಾಣುಗಳಿಂದ ಯುಕ್ತವಾದ ಮಡಿಕೆಯ ರೂಪ ಮಡಿಕೆಯ ಜೊತೆಗೆ ಸರಿಯಾಗಿದ್ದರೂ ಕೂಡ ಮಡಿಕೆ ನೋಡಿದ ನಂತರ ಮಡಿಕೆಯಲ್ಲಿದ್ದ ರೂಪ ಅಭಿವ್ಯಕ್ತವಾಗಬೇಕಾಗಿದ್ದರೆ ನ್ಯಾಯಶಾಸ್ತ್ರದ ಪ್ರಕಾರ 4 ಅಣು ಕ್ಷಣಗಳು ಸೇರಿದಾಗ ಅದು ಅಭಿವ್ಯಕ್ತವಾಗ್ತದೆ. ಗಡಿಗೆ ಕೆಂಪಿದೆ ಅಂತ ತಿಳಿಬೇಕಾಗಿದ್ದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಿನ ಒಂದು 4 ಭಾಗ ಎಲ್ಲಾದರೂ ಅಂತರದಲ್ಲಿ ಕಾಣಿಸ್ತದೆ, ಏಕಕಾಲದಲ್ಲಿ ಕಾಣಿಸೋದಿಲ್ಲ. ಅದೇ ರೀತಿಯಾಗಿ ವರ್ಣಗಳು ಕೂಡ ಏಕದೇಶದಲ್ಲಿದ್ದರೂ ಸಮವಾಯ ಸಂಬಂಧ ಇದ್ದರೂ ಕೂಡ ಅವುಗಳ ಅಭಿವ್ಯಕ್ತಿ ಪ್ರತ್ಯೇಕವಾಗಿರುವುದರಿಂದ ಆನಂತರ ಸ್ವಯಂ ಗಕಾರ ಆ ಗ ಅದೇ ಕ ಅದೇ ಅಗ್ನಿ ಅದೇ ಅಗ್ನಿಮೇಳೆ ಪುರೋಹಿತಂ ಅಂತನ್ನೋದನ್ನು ನಾವು ಗುರುತಿಸುವುದರಿಂದಾಗಿ ಅವುಗಳ ಪ್ರತ್ಯೇಕವಾಗಿ ಸಮಾನ ದೇಶ ಸಮಾನ ಕಾಲದಲ್ಲಿದ್ದರೂ ಕೂಡ ಆ ವರ್ಣಗಳು ಪ್ರತ್ಯೇಕವಾಗಿಯೇ ಕೇಳಿಸಲ್ಪಡ್ತವೆ, ಎಲ್ಲ ಜಂಬಲ್ಲಾಗಿ ಕೇಳಿಸೋದಿಲ್ಲ. ಆದ್ದರಿಂದಾಗಿ ವರ್ಣಗಳ ಅಭಿವ್ಯಕ್ತಿ ಪ್ರತ್ಯೇಕವಾಗಿ ನಿತ್ಯವಾಗಿದ್ದರೂ ಏಕದೇಶ ಸ್ಥಿತವಾಗಿದ್ದರೂ ಅವು ಹೇಗೆ ಪ್ರತ್ಯೇಕವಾಗಿ ಗುರುತಿಸಲ್ಪಡುತ್ತವೆ, ಅದರಿಂದ ಅಸಂಭವ ಅಲ್ಲ. ಇಂಥ ವರ್ಣಗಳು ಶಬ್ದದಿಂದ ಧ್ವನಿಯಿಂದ ಹುಟ್ಟಿದ ವರ್ಣಗಳು ಇವು ನಿತ್ಯ ಅಂತಂದಮೇಲೆ ಇವುಗಳ ಕ್ರಮದಿಂದ ಆಗ್ತಕ್ಕಂಥ ವೇದವೂ ಕೂಡ ನಿತ್ಯ. ಅದೇ ಅಗ್ನಿಮೇಳೆ ಪುರೋಹಿತಂ ಅಂತ ಅನ್ನೋದನ್ನು ನಾನು ಇವತ್ತು ನಿನ್ನೆ ಕೇಳಿದ್ದೀನಿ, ಕೇಳ್ತಾ ಇದ್ದೇನೆ ಅಂತ ಅನ್ನೋದರಿಂದ ಅದರ ನಿತ್ಯತ್ವವು ಕೂಡ ಪ್ರತ್ಯಭಿಜ್ಞೆಯಿಂದ ಅಭಿವ್ಯಕ್ತವಾಗ್ತದೆ. ವರ್ಣದ ನಿತ್ಯತ್ವವನ್ನು ವೇದದ ನಿತ್ಯವನ್ನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಕಾರಣ ಇಷ್ಟೇ. ವರ್ಣದ ನಿತ್ಯತ್ವ ಕೂಟಸ್ಥ ನಿತ್ಯ, ಆಕಾಶದಂತೆ ಸದಾ ನಿತ್ಯ. ವೇದಗಳ ನಿತ್ಯತ್ವ ಆನುಪೂರ್ವಿ ನಿತ್ಯತ್ವ, ಹೇಗಿದೆ ಹಾಗೆ ನಮಗೆ ತಿರುಗಿ ವಾಪಸ್ ಸಿಗ್ತದೆ ಅಂತನ್ನು ವಿಭಾಗ ಇರೋದರಿಂದಾಗಿ ಈ ಕ್ರಮವನ್ನು ಆಚಾರ್ಯರು ಬಿಡಿಸಿ ನಮಗೆ ಅತ್ಯಂತ ಪ್ರತ್ಯೇಕವಾಗಿರ್ತಕ್ಕಂಥ ನೀತಿಯಲ್ಲಿ ವಿಚಾರವನ್ನು ನಮಗೆ ತಿಳಿಸಿ ಹೇಳಿ ಸಮಾಧಾನವನ್ನು ಮಾಡಿದ್ದಾರೆ. ಹೀಗೆ ಸಮವಾಯ ಸಂಬಂಧ ಸಂಯೋಗ ಸಂಬಂಧಗಳಿಂದ ಮಾಡಿದ ಆಕ್ಷೇಪಕ್ಕೆ ಆಚಾರ್ಯ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಆಚಾರ್ಯರ ಉಪಕಾರ ಎಷ್ಟಿದೆ ಅಂತ ಕಲ್ಪನೆ ಮಾಡಿಕೊಳ್ಳಿ. ಈ ಸೂಕ್ಷ್ಮ ವಿಚಾರ ಆಚಾರ್ಯ ತಿಳಿಸದೇ ಇದ್ದರೆ ನೈಯಾಯಿಕರು ವೈಶೇಷಿಕರು ಹೇಳಿದಂತೆ ಹೀಗೋ ಹಾಗೂ ವೇದದ ನಿತ್ಯತ್ವದ ಬಗ್ಗೆ ಸಂಶಯ ಬಂದು ವೇದದ ಮೇಲಿನ ವಿಶ್ವಾಸ ಹೊರಟೋಗ್ತಾ ಇತ್ತು. ವರ್ಣ ನಿತ್ಯ, ವರ್ಣ ಆಕಾಶದಲ್ಲಿರೋದು ನಿತ್ಯ, ಆಕಾಶದಲ್ಲಿದ್ದ ವರ್ಣ ಕೇಳುವ ಕಿವಿಯೂ ಕೂಡ ಇದೆ. ಆದರೆ ಆಕಾಶದಲ್ಲಿಯೂ ವಿಭಾಗಗಳಿವೆ. ವರ್ಣದ ಉತ್ಪತ್ತಿಯಲ್ಲೂ ಕೂಡ ಪ್ರಯತ್ನ ಮತ್ತು ಸ್ಥಾನ ಪ್ರಯತ್ನಗಳಲ್ಲಿ ವ್ಯತ್ಯಾಸ ಇದೆ. ಅದರಿಂದಾಗಿ ವರ್ಣಗಳು ಆಕಾಶದಲ್ಲಿದ್ದು ಶ್ರೋತ್ರೇಂದ್ರಿಯ ಕೇಳಲಿಕ್ಕೆ ಯೋಗ್ಯವಾಗಿದ್ದರೂ ಪ್ರತ್ಯೇಕವಾಗಿಯೇ ಕೇಳಿಸಲ್ಪಡ್ತೇವೆ ಹೊರತು
ಅವು ಎಲ್ಲ ರೀತಿಯಿಂದ ಕೇಳಿಸಲ್ಪಡೋದಿಲ್ಲ. ಆದ್ದರಿಂದಾಗಿ ವೇದ ಪ್ರತ್ಯೇಕವಾಗಿ ಕಿವಿಗೆ ಬೀಳುವುದು ಸತ್ಯವಾದ್ದರಿಂದಾಗಿ ವರ್ಣದ ನಿತ್ಯತ್ವ ತಾನಾಗಿ ಸಿದ್ಧವಾಗುತ್ತದೆ. ಸ್ವಯಂ ಗಕಾರ ಅಂತನ್ನುವ ಪ್ರತಿಭಿಜ್ಞೆಯು ಕೂಡ ಇದಕ್ಕೆ ಸಾಧನವಾಗಿದೆ. ಆದ್ದರಿಂದ ವರ್ಣನಿತ್ಯ, ವೇದಗಳು ನಿತ್ಯ. ಇನ್ನು ಕೆಲವರು ನೀವೇನು ಮಾಡಿದಿರಿ, ಉಚ್ಚಾರಣೆ ಮಾಡುವಾಗ ಒಳಗಿದ್ದ ವಾಯು ವಿಶಿಷ್ಟ ಸ್ಥಳದಲ್ಲಿ ಸ್ಪರ್ಶ ಮಾಡಿದಾಗ, ಅಂದರೆ ಪ್ರಯತ್ನ ಮಾಡಿದಾಗ ಧ್ವನಿ ಹೊರಡುತ್ತದೆ. ಆ ಧ್ವನಿಯಿಂದ ವರ್ಣ ಹುಟ್ಟುತ್ತದೆ. ವರ್ಣ ಹುಟ್ಟುವುದಿಲ್ಲ, ಅಭಿವ್ಯಕ್ತವಾಗ್ತದೆ. ಈ ಒಂದು ಸಿದ್ಧಾಂತಕ್ಕೆ ಮತ್ತೊಬ್ಬ ವ್ಯಕ್ತಿ ಚರ್ಚೆ ಮಾಡ್ತಾನೆ. ವರ್ಣ ವ್ಯತಿರಿಕ್ತವಾದ ಧ್ವನಿ ಇಲ್ಲ. ಧ್ವನಿ ವರ್ಣ ಒಂದೇ, ನೀವು ಅದನ್ನು ವಿಭಾಗ ಮಾಡಿದ್ದೀರಿ. ಧ್ವನಿ ವರ್ಣ ಇದ್ದದ್ರಿಂದಾಗಿ ನನ್ನ ಧ್ವನಿ ಅಲ್ಲಿವರೆಗೆ ಹೋಗ್ತದೆ, ನಿಂತು ಬಿಡ್ತದೆ. ಬೇರೆ ರೂಪದಲ್ಲಿ ಅದು ಇನ್ನೊಂದು ರೂಪ ತಾಳ್ಬಿಡ್ತದೆ. ಧ್ವನಿ ಅನಿತ್ಯ, ಹಾಗೆ ವರ್ಣವು ಯಾಕೆ ನಿತ್ಯ ಆಗಬಾರ್ದು? ವರ್ಣಧ್ವನಿಗಳು ಒಂದೇ ಆದದ್ರಿಂದಾಗಿ ವರ್ಣವೂ ಕೂಡ ಅನಿತ್ಯ ಅಂತ ಯಾವ ರೀತಿಯಾಗಿರ್ತಕ್ಕಂಥ ವಾದವನ್ನು ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡಂತ ಹೇಳಿದಾಗ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ನೀನು ಹೇಳ್ತಕ್ಕಂತಹ ವರ್ಣಧ್ವನಿ ನಿತ್ಯವಾದದ್ರಿಂದಾಗಿ ದೂರಾತ್ ವರ್ಣಗ್ರಹಣೇಪಿ ಧ್ವನಿಗ್ರಹಣಾತ್, ಧ್ವನಿ ವರ್ಣಗಳನ್ನು ಏಕಾಲದಲ್ಲಿ ನಾವು ಗ್ರಹಣ ಮಾಡೋದ್ರಿಂದಾಗಿ ವೇದ ನಿತ್ಯ ಅಂತ ಅನ್ನೋದು ಅಪ್ರಾಮಾಣಿಕ ಅಂತ ಹೇಳಿದಾಗ ಟೀಕಾಕೃತ್ಪಾದ ಹೇಳ್ತಾರೆ, ಇಲ್ಲ, ಅಪ್ರಾಮಾಣಿಕವಲ್ಲ. ಯಾಕೆ? ಅದೇ ಗಕಾರ, ಅದೇ ಕಕಾರ, ಅದೇ ಮಕಾರ ಅಂತ ತಿಳ್ಕೊಂಡಂತೇಳಿ ಪ್ರತ್ಯಭಿಜ್ಞೆಯಿಂದ ಧ್ವನಿ ಶಾಂತವಾದ ಮೇಲೆಯೂ ಉಳಿದ ವರ್ಣಗಳನ್ನು ನಾವು ಗುರುತಿಸುತ್ತೇವೆ. ಆದ್ದರಿಂದಾಗಿ ಧ್ವನಿಗೂ ವರ್ಣಕ್ಕೂ ಭಿನ್ನತೆ ಇದೆ. ಅಷ್ಟೇ ಅಲ್ಲ, ಇಲ್ಲಿವರೆಗೂ ಬೇಕಾದಷ್ಟು ಯುಕ್ತಿಗಳ ವಿಚಾರವಾಯಿತು. ಯುಕ್ತಿಗೆ ಮತ್ತೆ ಪುನಃ ಅನೇಕ ರೀತಿಯಾಗಿರ್ತಕ್ಕಂಥದ್ದಿದೆ. ಪ್ರತ್ಯಭಿಜ್ಞೆ ಮುಖ್ಯ ಸಾಧನವಾಗಿಟ್ಟುಕೊಂಡು ವರ್ಣಗಳ ಮತ್ತು ಧ್ವನಿಗಳ ವಿಭಿನ್ನತೆಯನ್ನು, ವರ್ಣಗಳ ನಿತ್ಯತ್ವವನ್ನು ನಮಗೆ ತಿಳಿಸಿ ಹೇಳ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಆಗಮ ಇದಕ್ಕೆ ಸಾಕ್ಷಿಯಾಗಿದೆ. ವೇದಗಳು ವೇದದ ನಿತ್ಯತ್ವಕ್ಕೆ ಸಾಕ್ಷಿಯಾಗಿವೆ. ಅದಕ್ಕೆ ನಿನ್ನ ವಾದ ಸರಿಯಲ್ಲ ಅಂತ ಹೇಳಿದರು. ಆನಂತರ ಇನ್ನೊಬ್ಬ ಪ್ರತಿವಾದಿ ಕೇಳ್ತಾನೆ, ವರ್ಣ ವೇದ ಎರಡು ಬೇರೆ ಬೇರೆ ಅಲ್ಲ. ಯಾಕೆ? ವರ್ಣಗಳ ಸಮೂಹ ವೇದ, ವರ್ಣ ಅದರ ಒಂದು ಭಾಗ, ಅವಯವ. ಅವುಗಳು ಕೂಡ ಭಿನ್ನ ಅಲ್ಲ. ಭಿನ್ನ ಅಲ್ಲ ಅಂತಿಕೊಂಡಂತಂದಮೇಲೆ ವೈಯಾಕರಣದ ಪ್ರಕಾರ, ವ್ಯಾಕರಣಶಾಸ್ತ್ರದ ಪ್ರಕಾರ ಹುಟ್ಟಿದ ವರ್ಣ ಅದು ಸ್ಫೋಟವಾದದ್ರಿಂದಾಗಿ ಸ್ಫೋಟದ ಕ್ರಮನೇ ವೇದ. ಆದ್ದರಿಂದಾಗಿ ಸ್ಫೋಟದಿಂದ ಹುಟ್ಟುವಂಥ ವರ್ಣದಂತೆ ಅವು ಮತ್ತೆ ಪುನಃ ಅನಿತ್ಯವಾಗಲಿ ಅಂತ ತಿಳ್ಕೊಂಡಂತ ಅಂದಾಗ ಆ ಕಾಲಕ್ಕೆ ಆಚಾರ್ಯರು ತಿಳಿಸಿ ಹೇಳ್ತಾರೆ, ನೀನು ಹೇಳೋದು ಸರಿಯಲ್ಲಪ್ಪ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಯಾವತ್ ಬ್ರಹ್ಮ ವಿಷ್ಟಿತಂ ತಾವತಿ ವಾಕ್ ಅಂತನ್ನೋ ಪ್ರಮಾಣ ಇದೆ. ಅಷ್ಟೇ ಅಲ್ಲ, ಶಬ್ದ ವರ್ಣಾತ್ಮಕ ನಿತ್ಯ, ವರ್ಣಾತ್ಮಕ ಶಬ್ದ ಇದು ನಿತ್ಯ. ಧ್ವನಿ ಆಕಾಶ ಸಂಭವ, ಧ್ವನಿ ಆಕಾಶದಲ್ಲಿ ಹುಟ್ಟುತ್ತದೆ. ಆಕಾಶ ಏವ ಸೂಕ್ಷ್ಮಸ್ತು
ಧ್ವನಿರಿತ್ಯೇವ ಶಬ್ದತೆ. ಆಕಾಶ ಧ್ವನಿ ಇವು ಸಮಾನವಾಚಕಗಳು. ಸಯೇವ ವ್ಯಜ್ಯಮಾನಸ್ತು, ಆ ಧ್ವನಿ ವರ್ಣರೂಪದಿಂದ ಅಭಿವ್ಯಕ್ತವಾದಾಗ ಕಿವಿಗೆ ಕೇಳಿಸಲ್ಪಡ್ತದೆ ಅಂತ ತಿಳ್ಕೊಂಡಂತೇಳಿ ಭಾಗವತದ 3ನೇ ಸ್ಕಂದದ 27ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಪ್ರಮಾಣವಿರೋದರಿಂದಾಗಿ ವರ್ಣಾತ್ಮಕವಾಗಿರ್ತಕ್ಕಂಥ ಶಬ್ದ ಯಾವಾಗಲೂ ನಿತ್ಯವಾಗಿರ್ತದೆ. ವರ್ಣಗಳು ಧ್ವನಿಯಿಂದ ಅಭಿವ್ಯಕ್ತವಾಗುತ್ತದೆ. ಧ್ವನಿಯು ಆಕಾಶದಿಂದ ಉತ್ಪನ್ನವಾಗ್ತದೆ. ಧ್ವನಿಯು ಶ್ರೋತ್ರೇಂದ್ರದಿಂದ ಗ್ರಹಿತವಾಗುತ್ತದೆ. ಆದ್ದರಿಂದಾಗಿ ವರ್ಣ ನಿತ್ಯ. ಪ್ರತ್ಯೇಕವಾಗಿ ವರ್ಣಗಳು ಗುರುತಿಸಲ್ಪಡ್ತವೆ. ಅವುಗಳ ಸಮೂಹರೂಪವಾದ ವೇದವೂ ಕೂಡ ನಿತ್ಯ ಅಂತ ತಿಳ್ಕೊಂಡಂತೇಳಿ ಅನ್ನುವುದನ್ನು ಬಹಳ ಸ್ಪಷ್ಟ ಮಾಡಿದ್ದೇವೆ. ವೈಯಾಕರಣಿಗೆ ಹೇಳ್ತಕ್ಕಂಥ ಸ್ಫೋಟ ಅಂತ ತಿಳ್ಕೊಂಡಂತೇನಿದೆ, ಆ ಸ್ಫೋಟಕ್ಕೆ ನಾವು ಮೊದಲೇ ಉತ್ತರವನ್ನು ಕೊಟ್ಟಿದ್ದೇವೆ. ವರ್ಣಗಳು ನಿತ್ಯ, ವರ್ಣಗಳು ನಿತ್ಯವಾದ ವೇದ ನಿತ್ಯವಾಗಿದೆ ಅಂತ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಂತವನು ಹೇಳಿದಾಗ ಅವ್ಯಾಕೃತ ಆಕಾಶದಂತೆ ವರ್ಣಗಳ ನಿತ್ಯತ್ವ ಇದೆ, ವೇದಗಳ ನಿತ್ಯತ್ವ ಕ್ರಮಕ್ಕನುಸಾರವಾಗಿರ್ತಕ್ಕಂಥ ಕ್ರಮದಲ್ಲಿ ಇದ್ದದರಿಂದಾಗಿ ಇಲ್ಲಿವರೆಗೂ ನಿಮ್ಮ ಎಲ್ಲ ಯುಕ್ತಿಗಳಿಗೂ ನಾವು ಉತ್ತರ ಕೊಟ್ಟಾಯಿತು. ಆದ್ದರಿಂದಾಗಿ ವರ್ಣ ನಿತ್ಯತ್ವ ಅದ ಒಂದು ವಿಶಿಷ್ಟವಾದಂಥ ಮನಸ್ಸಿನಲ್ಲಿ ದೃಢವಾದ ಮೇಲೆ ತತ್ಕ್ರಮಾನುಸಾರಿಯಾಗಿರ್ತಕ್ಕಂಥ ವೇದವು ಕ್ರಮರೂಪಿಯಾದಂಥ ವೇದ ಅಂತ ತಿಳ್ಕೊಂಡಂತೇನಿದೆ ಅದು ಕೂಡ ನಿತ್ಯವೇ ಆಗ್ತದೆ ಅಂಥೇಳಿ ಇಲ್ಲಿಗೆ ವರ್ಣನಿತ್ಯತ್ವದ ವಾದವನ್ನು ಸಮಾಪ್ತಗೊಳಿಸ್ತಾ ಇದ್ದಾರೆ. ವರ್ಣಕ್ಕೂ ವೇದಕ್ಕೂ ಸಂಬಂಧವನ್ನು ಹಚ್ಚಿ ವರ್ಣಗಳ ನಿತ್ಯತ್ವದ ಮೇಲೆ, ವರ್ಣಗಳ ಕೇಳುವ ಕ್ರಮದ ಮೇಲೆ, ವರ್ಣಗಳ ವೈಯಕ್ತಿಕತ್ವದ ಮೇಲೆ, ಆನಂತರ ಆಕಾಶದಲ್ಲಿರ್ತಕ್ಕಂಥ ವೈಯಕ್ತಿಕತ್ವದ ಮೇಲೆ ಸೂಕ್ಷ್ಮವಾಗಿ ವಿಚಾರ ಮಾಡಿ ವೇದ ನಿತ್ಯ, ಪ್ರಳಯ ಕಾಲದಲ್ಲಿ ಪರಮಾತ್ಮನ ತಲೆಯಲ್ಲಿ ಉಳಿದಿರ್ತವೆ, ಪರಮಾತ್ಮ ಅದನ್ನು ಪುನಃ ಅದೇ ರೀತಿಯಾಗಿ ಉಚ್ಚಾರಣೆ ಮಾಡ್ತಾನೆ, ಬ್ರಹ್ಮಾದಿ ದೇವತೆಗಳು ಅದನ್ನು ಸ್ವೀಕಾರ ಮಾಡ್ತಾರೆ. ಆದ್ದರಿಂದಾಗಿ ವೇದ ಪ್ರಳಯ ಕಾಲದಲ್ಲೂ ನಷ್ಟವಾಗುವುದಿಲ್ಲ. ನಿತ್ಯವಾದ ವೇದ, ಒಂದು ನಿತ್ಯವಾದ ಅನಾದಿ ನಿತ್ಯವಾದ ಬೇರೆ ಭಾಷೆಗಳು ಹುಟ್ಟುವ ಮೊದಲು, ಬೇರೆ ದೇಶಗಳು ಹುಟ್ಟುವ ಮೊದಲು, ಅತಿ ಮೊದಲು ವೇದ ಇರೋದರಿಂದಾಗಿ ಅಂಥ ವೇದವನ್ನು ಪಡೆದ ನಾವು ಭಾಗ್ಯಶಾಲಿಗಳು. ಆದ್ದರಿಂದ ನಿತ್ಯವಾದ ವೇಳದಲ್ಲಿ ಹೇಳಿದ ವಿಷಯ ಅದು ಕೂಡ ನಿತ್ಯ ಸತ್ಯ. ಆದ್ದರಿಂದ ವೇದ ಪ್ರಮಾಣದಿಂದ ಪರಮಾತ್ಮ ಸದಾಗಮೇಕ ವಿಜ್ಞೇಯ, ಸಕಲ ವೇದಗಳಿಂದಲೂ ಪ್ರತಿಪಾದ್ಯ ಅಂತನ್ನೋ ಮಾತು ಬಹಳ ಸತ್ಯವಾಗ್ತದೆ. ಅದನ್ನು ನಾವು ಸ್ವೀಕರಿಸಲೇಬೇಕು ಅಂತ ತಿಳ್ಕೊಂಡಂತ ಹೇಳಿ ವರ್ಣನಿತ್ಯತ್ವದ ಜೊತೆಯಲ್ಲಿ ವೇದ ನಿತ್ಯತ್ವದ ವಿಚಾರವನ್ನು ಆಚಾರ್ಯರು ಉಪಸಂಹಾರ ಮಾಡ್ತಾ ಇದ್ದಾರೆ. ಈ 15-20 ದಿನಗಳಿಂದ ವರ್ಣನಿತ್ಯತ್ವದಿಂದ ವೇದ ನಿತ್ಯತ್ವದ ಈ ವಿಚಾರ ಒಂದೊಂದು ಪ್ರತಿ ದಿವಸದ ರೆಕಾರ್ಡನ್ನು 2-3 ಸಲ ನೀವು ಕೇಳಬೇಕು. ಕೇಳ್ತಾ ನೋಟ್ಸ್ ಮಾಡ್ಕೊಳ್ಬೇಕು. ಸಂಶಯ ಬಂದರೆ ಫೋನ್ ಮಾಡಿ ಕೇಳಬೇಕು. ಆಗ ಆಚಾರ್ಯರು ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡಿದ್ದಾರೆ, ಆಚಾರ್ಯರ ಗಂಭೀರವಾದಂಥ ವಾಕ್ಯಗಳಿಗೆ ಎಷ್ಟು ಎಲಾಬ್ರೇಟ್ ಆಗಿ ಪೂರ್ವಪಕ್ಷ ಸಿದ್ಧಾಂತ ಪಕ್ಷಗಳನ್ನು ಮಂಡಿಸುವ ಆ ಟೀಕಾಕೃತ್ಪಾದರ ಶೈಲಿ, ಎಷ್ಟು ತಲೆಬಾಗಿದರು, ಎಷ್ಟು ಕೃತಜ್ಞತೆಯನ್ನು ಅರ್ಪಿಸಿದರು, ಬಹಳ ಕಡಿಮೆ. ಇಂಥ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಇಲ್ಲಿಗೆ ವೇದ ಚರ್ಚೆ ಮುಗೀತೇ ಇಲ್ಲ. ವೇದಗಳಿಂದ ಪರಮಾತ್ಮನನ್ನು ಹೇಳಲಿಕ್ಕಾಗೋದಿಲ್ಲ ಅಂತನ್ನೋ ಒಂದು ವಾದ ಇದೆ. ಅದಕ್ಕೆ ಕಾರ್ಯತಾವಾದ ಅಂತ ಕರೀತಾರೆ. ಶ್ರೀಮನ್ ನ್ಯಾಯಸುಧಾದಲ್ಲಿಯೂ ಭಾಳ ವಿಸ್ತಾರವಾಗಿ ಬಂದಿದೆ. ವಿಷ್ಣು ತತ್ವ ನಿರ್ಣಯದಲ್ಲಿ ಓದಿದ್ರೆ ಮುಂದೆ ಅಲ್ಲಿ ಅರ್ಥವಾಗ್ತದೆ.
ಆ ವಾದದ ಪ್ರಕಾರ ಪರಮಾತ್ಮ ವೇದ ಗಮ್ಯನಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದ್ರದ್ದು ಹೇಗೆ ತಪ್ಪು ಅಂತ ತಿಳ್ಕೊಂಡು ಅಂತೇಳಿ ಅನೇಕ ವ್ಯಕ್ತಿಗಳಿಂದ ಶ್ರೀಮದಾಚಾರ್ಯರು ಸಾಧಿಸಿ ನಮ್ಮ ಮೇಲೆ ಪರಮೋಪಕಾರ ಮಾಡ್ತಾರೆ. ಆ ಕಾರಿತಾವಾದದ ವಿಚಾರಗಳನ್ನು ನಾಳೆ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ವಿಷ್ಣುದತ್ತನೇ ಅದ್ಯ ಕಥಾ ಪ್ರಸಕ್ತಿ, ಭೀಮಂದಲ್ಲ. ಇನ್ನು ಭೀಮನ ಸಂದರ್ಭದಲ್ಲಿ ಬರೋಣ. ಭೀಮಾರ್ಜುನ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ತನ್ನ ಭಕ್ತನಾದ ಭೀಮನ ವಿಶಿಷ್ಟತೆಯನ್ನು ವ್ಯಕ್ತಪಡಿಸ್ತಾನೆ. ತಂದೆ ಮಗನಲ್ಲಿರ್ತಕ್ಕಂಥ ವಿಶಿಷ್ಟತೆಯನ್ನು 10 ಜನರ ಮುಂದೆ ಹೊಗಳಿ ಹೇಳ್ತಾ ಇರ್ತಾನೆ. ಅದೇ ರೀತಿಯಾಗಿ ಗುರುಗಳು ತಮ್ಮ ಶಿಷ್ಯನ ಪ್ರಗತಿಯನ್ನು ಹೊಗಳಿ ಹೇಳ್ತಾರೆ. ಎಷ್ಟು ಕಷ್ಟಪಟ್ಟು ಕಲಿತ ಅಂತಕೊಂಡಂತ ಹೇಳ್ತಾರೆ. ಅದೇ ರೀತಿಯಾಗಿ ಶ್ರೀಕೃಷ್ಣ ತನ್ನ ಪರಮಭಕ್ತನಾದ ಭೀಮನ ಕೀರ್ತಿಯನ್ನು ಬೆಳೆಸುವುದಕ್ಕೋಸ್ಕರ ಬ್ರಾಹ್ಮಣ ವೇಷದಿಂದ ನಿರಾಯುಧನಾಗಿ ಜರಾಸನ ಹತ್ರ ಕರೆದುಕೊಂಡು ಬಂದಿದ್ದಾರೆ. ಅರ್ಜುನನ ಅಹಂಕಾರವನ್ನು ಕಡಿಮೆ ಮಾಡಬೇಕಾಗಿತ್ತು. ಜರಾಸಂಧ ಭೀಮನ ಯುದ್ಧ ಪ್ರಾರಂಭವಾಗ್ತದೆ. ಮೊದಲು ತತ್ವದ ವಿಚಾರ, ವಿಷ್ಣು ಸರ್ವೋತ್ತಮ ಶಿವ ಸರ್ವೋತ್ತಮ ವಿಚಾರ. ಭೀಮಸೇನ ಅವನನ್ನು ಸೋಲಿಸಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದಾನೆ. ಆ ನಂತರ ಇಬ್ಬರೂ ಗದೆಗಳು ತೆಗೆದುಕೊಂಡಿದ್ದಾರೆ. ಜರಾಸಂಧ ತನ್ನದೇ ಆದ ಇನ್ನೊಂದು ಗದೆ ಕೊಟ್ಟಿದ್ದಾನೆ. ಭೀಮಂದೇನು ಬರೆಸುವ ಮಾಂತ್ರಿಕವಾಗಿತ್ತು, ಬೇರೆ ಹಾಗೇನಿಲ್ಲ. ಒಬ್ಬರು ಕೊಟ್ಟು ಹೊಡೆದಾಡಿ ಎಷ್ಟು ಗದೆಗಳು ಮುರಿದ್ರು ಯಾರಿಗೂ ಗೊತ್ತು. ಗದೆಗಳ ರಾಶಿ ಬಿದ್ದಿತ್ತು. ಗದೆಗಳನ್ನು ಗದಾ ತೆಗೆದುಕೊಂಡು ಭೀಮನ ಮೇಲೆ ಭೀಮನ ಬಾಹುಗೋ ಎದೆಗೋ ಹೊಡೆದ್ರೆ ಗದೆ ಪುಡಿ ಪುಡಿ ಆಗ್ತಿತ್ತಂತ. ಪ್ಲಾಸ್ಟಿಕ್ ಗದೆ ಅಲ್ಲ, ಹಿತ್ತಾಳೆ ಗದೆ ಅಲ್ಲ, ಬಂಗಾರದ ಗದೆನೂ ಅಲ್ಲ, ಒಳ್ಳೆ ಉಕ್ಕಿನ ಗದೆ, ಒರಿಜಿನಲ್ ಸ್ಟೀಲಿನ ಗದೆ. ಜರಾಸಂಧನ ಮೇಲೆ ಗದೆ ಹೊಡೆದರೂ ಕೂಡ ಅವನದು ಗಟ್ಟಿಯಾದ ಶರೀರ, ಆ ಗದೆ ಮುರಿದು ಹೋಗ್ತಾ ಇತ್ತು. ಭೀಮ ತನ್ನ ಒರಿಜಿನಲ್ ಗದೆ ತಂದಿರಲಿಲ್ಲ, ಅದು ಪುಡಿಪುಡಿ ಆಗೋದಿಲ್ಲ. ಪರಸ್ಪರ ಚೂರ್ಣೀಕೃತೆ ದೇಹ ಮಹಾದೃಢಿಮ್ನ, ಹೇಗೆ ಗಟ್ಟಿ ಕಲ್ಲಿನ ಮೇಲೆ ಮಣ್ಣಿನ ಹೆಂಟೆಯನ್ನು ಹೊಡೆದ್ರೆ ಮಣ್ಣು ಪುಡಿಪುಡಿ ಆಗಬೇಕು, ಹಾಗೆ ಗದೆಗಳು ಪುಡಿಪುಡಿ ಆಗ್ತಾ ಇದ್ದು ಅಂತೆ. ಎಂಥ ಬಲಿಷ್ಠರಿರಬೇಕಲ್ಲ ಅವರು. ಯಾವಾಗ ಗದೆಗಳು ಮುಗಿದೋದು ಆಗ ಪರಸ್ಪರ ಮುಷ್ಟಿ ಯುದ್ಧವನ್ನು ಪ್ರಾರಂಭ ಮಾಡಿದರು. ಪರಸ್ಪರ ಮುಷ್ಟಿ ಯುದ್ಧ ಪ್ರಾರಂಭವಾಯಿತು. ಪರಸ್ಪರ ಮುಷ್ಟಿ ಭೀಮ ಜರಾಸನ ಹೊಡೆದ್ರೆ ಅಣುಬಾಂಬ್ ಸ್ಫೋಟ ಆದಂತೆ ಡಬ್ ಅಂತ ಶಬ್ದ ಆಗ್ತಿತ್ತಂತೆ. ಇವನು ಹೊಡೆತ ಅಷ್ಟು ಜೋರು, ಅವನ ಮೈ ಶರೀರ ಅಷ್ಟು ಗಟ್ಟಿ. ಜರಾಸಂಧ ಭೀಮನಿಗೆ ಗುದ್ದಿದ್ರೆ ಬ್ರಹ್ಮಾಂಡ ಸ್ಫೋಟದ ಶಬ್ದ ಆಗ್ತಿತ್ತಂತೆ. ಬ್ರಹ್ಮಾಂಡ ಸ್ಫೋಟ ಸಂಕಾಶೆ. ಹಿಂದಕ್ಕೆ ಪರಮಾತ್ಮ ಮತ್ತು ಮಧುಕೈಟವರ ಯುದ್ಧ ನಡೆದಾಗ ಹೇಗೆ ಪರಸ್ಪರ ದ್ವಂದ್ವ ಯುದ್ಧ ನಡೆದಿತ್ತು, ಆ ರೀತಿಯಾಗಿ ಇವರಲ್ಲಿ ದ್ವಂದ್ವ ಯುದ್ಧ ನಡೆದಿದೆ. ಇವರು ಭೂಮಿ ಮೇಲೆ ಗಟ್ಟಿ ನಿಂತು ಒಬ್ಬರಿಗೂ ಹೊಡಿತಾ ಇದ್ದರೆ ಭೂಕಂಪ ಆಯ್ತಂತೆ. ಚಚಾಲ ಪೃಥ್ವಿ ಅಲುಗಾಡಿದರೆ ಪರ್ವತಗಳು ಸೀಳಿ ಕೆಳಗೆ ಬಿದ್ದು ಅಂತೆ. ಕುಲ ಚಲಶ್ಚೇದು ರಯಂ ವಿಚಕ್ಷಭು. ಪ್ರಮುಖವಾದಂಥ ಮೇರು ಮೊದಲಾದಂಥ ಕುಲಾಚಲಗಳು ಅಲುಗಾಡ್ಲಿಕ್ಕೆ ಪ್ರಾರಂಭ ಆದವು. ಸಮುದ್ರಕ್ಕೆ ಉಕ್ಕೇರಿ ಬಂದಿತ್ತು ಸಮುದ್ರ, ಉಲ್ಲೋಲ ಕಲ್ಲೋಲವಾಯಿತು ಸಮುದ್ರ.
ಸಪ್ತ ಸಮುದ್ರಗಳಲ್ಲಿಯೂ ಕೂಡ ಸುನಾಮಿ ಬಂತಂತೆ. ಆಕಾಶ ಹೌಸ್ಫುಲ್. ಒಂದು ಕಡೆಗೆ ದೇವತೆಗಳು, ಇನ್ನೊಂದು ಕಡೆಯಲ್ಲಿ ದೈತ್ಯರು. ದೇವತೆಗಳು ಹೇಳ್ತಾ ಇದ್ದಾರೆ, ಭೀಮನಿಗೆ ಜಯವಾಗಲಿ, ಭೀಮನಿಗೆ ಜಯವಾಗಲಿ ಅಂತ ತಿಳ್ಕೊಂಡಂತೇಳಿ. ಅಸುರರು ಅವರಿನ್ನು, ಜರಾಸಂಧನಿಗೆ ಜಯವಾಗಲಿ, ಜರಾಸಂಧನಿಗೆ ಜಯವಾಗಲಿ. ಸುರಾಸ್ತು ಸೀಮಶ್ಚ ಜಯಾಭಿಕಾಂಕ್ಷಿಣಃ ತಥಾ ಸುರಾತ್ಯಾಮಗದಾಧಿಪಸ್ಯ ಪಶ್ಯಂತೆ ಸರ್ವೇ ಕ್ರಮತೋ ಬಲಂ ಸ್ವಂ ಸಮಾದದೆ ಮಾರುತನಂದನೋಪಿ. ಆಗ 14-15 ದಿವಸದವರೆಗೂ ಪಾಪ ಜರಾಸಂಧನು ತನ್ನ ಪರಾಕ್ರಮ ತೋರಿಸಲಿ ಅಂತ ತಿಳ್ಕೊಂಡಂತೇಳಿ ಅವನ ಜೊತೆಗೆ ಸೌಮ್ಯವಾಗಿ ಯುದ್ಧ ಮಾಡಿದ ಭೀಮ 15ನೇ ದಿನ ತನ್ನ ನಿಜವಾದ ಬಲವನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ. ಮಾನಯಿತ್ವ ವರಂ ಧಾತುರು. ಈ 14 ದಿವಸದವರೆಗೆ ಯಾಕೆ ಸುಮ್ಮನಿದ್ದ? ಬ್ರಹ್ಮದೇವರು ವರ ಇತ್ತು ಅವಧ್ಯ ಅಂತೇಳಿ. ಬ್ರಹ್ಮದೇವರು ತನ್ನ ಅಣ್ಣ, ವಾಯುದೇವರ ಅಣ್ಣ, ಇಬ್ಬರು ಒಂದೇ, ಶರೀರ ಬೇರೆ ಜೀವ ಬೇರೆ, ಆದರೆ ಅಭಿಪ್ರಾಯ ಒಂದೇ. ಇಂತಹ ಸಂದರ್ಭದಲ್ಲಿ ಬ್ರಹ್ಮದೇವರ ವರಕ್ಕೆ ಮರ್ಯಾದೆ ಕೊಟ್ಟು ಇಷ್ಟು ದಿವಸ ಯುದ್ಧವನ್ನು ಮಾಡಿದ. ಕೃಷ್ಣ ಕಣ್ಣಿನ ಸಂಜ್ಞೆ ಮಾಡಿದ, ಸಾಕು ಮುಗಿಸ್ಬಿಡು ಅಂತ ತಿಳ್ಕೊಂಡಂತ. ಟೈಮ್ ಮುಗೀತು, ನಮ್ಮ ಟೈಮ್ ಮುಗಿಲಿಕ್ಕೆ ಬಂದ. ಮತ್ತೆ ಬೇರೆ ಕೃಷ್ಣನ ಸಂಜ್ಞೆಯನ್ನು ಸ್ವೀಕರಿಸಿದ ಅರ್ಜುನ ಪರಮಾತ್ಮನಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿದ್ದಾನೆ, ತಲೆ ಬಾಗಿದ್ದಾನೆ. ಅರ್ಜುನನಿಗೆ ಅಪ್ಪಿಕೊಂಡಿದ್ದಾನೆ. ಆ ನಂತರ ಜರಾಸಂಧನ ಹತ್ರ ಹೋಗಿ ಕಿರೀಟ ಹಾರಿಸಿ ಅವನ ಕೂದಲನ್ನು ಹಿಡಿದಿದ್ದಾನೆ. ಹೇಗೆ ಆನೆಯ ಗಂಡಸ್ಥಲದ ಮೇಲೆ ಸಿಂಹ ಪ್ರಹಾರ ಮಾಡಬೇಕು, ಅದೇ ರೀತಿಯಾಗಿ ಕೈಯಿಂದ ಪ್ರಹಾರ ಮಾಡಿ ಅವನ ತಲೆ ಕೂದಲನ್ನು ಹಿಡಿದಿದ್ದಾನೆ. ಪೃಷ್ಠೇಶ್ಚ ಜಾನುಮಾದಾಯ ಕೂರ್ಮದೇಶಂ ಬಭಂಜ. ಕೆಳಗೆ ಹಾಕಿ ಮೊಳಕಾಲಿನಿಂದ ಬೆನ್ನು ಮುರಿ ಆ ಸ್ಥಳದಲ್ಲಿ ಜೋರಾಗಿ ಮೊಳಕಾಲಿಂದ ಒತ್ತಿ ಬೆನ್ನು ಹುರಿಯನ್ನೇ ಮುರಿದಾಕ್ಬಿಟ್ಟಿದ್ದಾನೆ. ಭೃತಿಕಾಲೇ ಪುನರ್ದೇಹಂ. ಆಗ ದೇಹವನ್ನು ತೆಗೆದುಕೊಂಡ, ಒಂದು ಕಾಲ ಕೆಳಗೆ ಹಾಕಿದ, ಅದರ ಮೇಲೆ ಕಾಲನ್ನಿಟ್ಟ, ಇನ್ನೊಂದು ಕಾಲನ್ನು ಎಳೆದರೆ ಮಧ್ಯಭಾಗದ ಟರ್ರನೆ ಹರಿದು, ಹೇಗೆ ಬಟ್ಟೆ ಹರಿಬೇಕು ಆ ರೀತಿಯಾಗಿ ಹರಿದು ಜರಾಸಂಧನ ಶರೀರ ಎರಡು ಭಾಗ ಆಯಿತು. ಮರ್ಮಣ್ಯಸ್ತೇವನ ಹಂತವ್ಯೋ ಮಯಾಯಮಿತಿ ಮಾರುತಿ ಸ್ವಪೌರುಷ ಬಲ ಪ್ರಕಾಶಾಯ ಬಭಂಜೈನಂ ನ ಮರ್ಮಣಿ. ಮರ್ಮಸ್ಥಾನದಲ್ಲಿ ಹೊಡೆದು ಯಾವಾಗಲೂ ಕೊಲ್ಬೋದಾಗಿತ್ತು, ಬೇಡ ಸರಿಯಲ್ಲ ಅಂತ ತಿಳ್ಕೊಂಡಂತೇಳಿ ಮರ್ಮದಲ್ಲಿ ಪ್ರವಾಹ ಮಾಡದೆ ಮೊಳಕಾಲಿನಿಂದ ಅದನ್ನು ಮುರಿದು ಕೈಯಿಂದ ಎರಡು ಭಾಗ ಮಾಡಿದ್ದಾನೆ. ಎರಡು ಶಬ್ದ ಹೊಡೆದ್ರೆ ಟರ್ರ್ ಅಂತಕೊಂಡಂತೇಳಿ ಒಳ್ಳೆ ಗಟ್ಟಿ ಬಟ್ಟೆ ಹರಿಯುವಾಗ ಶಬ್ದವಾಗ್ತದೆ, ಆ ರೀತಿಯಾಗಿ ಬ್ರಹ್ಮಾಂಡ ಸ್ಫೋಟದ ಶಬ್ದವಾಯಿತಂತೆ. ಈ ರೀತಿಯಾಗಿ ಭೀಮಸೇನ ಸೀಳ್ತಿದ್ದ. ಯಶದಾಕ್ಷಣಕ್ಕೇನೆ ಎರಡು ಬಂದು ಸೇರ್ಕೊಳ್ತಾ ಇತ್ತು. ಮತ್ತೆ ಜರಾಸಂಧ ಎದ್ದು ನಿಲ್ತಿದ್ದ. ಮತ್ತೆ ಕೆಳಗೆ ಹಾಕಿ ಮತ್ತೆ ಅವನ ಶರೀರವನ್ನು ಎರಡು ಭಾಗ ಮಾಡಿ ಮತ್ತೆ ಭೀಮ ಹಾಕಬೇಕು. 21 ಸಲ ಈ ರೀತಿಯಾಗಿ ಆಯ್ತು. ಮೊದಲೇ ಸಲಕ್ಕೇನೆ ಉಲ್ಟಾ ಹಾಕಿ ಅವನನ್ನು ಕೊಲ್ಬೋದಾಗಿತ್ತು. ಆದ್ರೆ ನನ್ನ ಸಾಮರ್ಥ್ಯ ಎಷ್ಟಿದೆ ಅಂತ ನಾವು ತೋರಿಸೋದಕ್ಕೋಸ್ಕರ ಭೀಮ ಪುನಃ ಜೋಡಿಸ್ಲಿಕ್ಕೆ ಬಿಟ್ಟು ಮತ್ತೆ ಪುನಃ ಹರಿದು ಹಾಕ್ತಾ ಇದ್ದ. ಕೊನೆಗೆ ಎರಡೂ ಕೂಡದಂತೆ ವಿರುದ್ಧ ದಿಕ್ಕಿನಲ್ಲಿ ಶರೀರ ಹಾಕಿ ಹತನಾಗಿದ್ದ. ನಿಹತ್ಯ ಕೃಷ್ಣಸ್ಯ ರೂಪಂ ಸ ಭೀಮಃ.
ಜರಾಸಂಧನನ್ನು ಕೊಂದು, ಅವನು ಕೃಷ್ಣನ ಪರಮದ್ವೇಷ ಇದ್ದ, ಅವನನ್ನು ಕೊಂದು ಸಮರ್ಪಯಾಮಾಸ ತದ್ ಅರ್ಚನಂ ಹರೇ, ಇದನ್ನು ಪರಮಾತ್ಮನ ಪೂಜೆಯನ್ನು ಸಮರ್ಪಣೆ ಮಾಡಿದ್ದಾನೆ. ಅದಕ್ಕೇನೆ ಅರ್ಚನ ಭಕ್ತಿ ಅಂತ ತಿಳ್ಕೊಂಡಂತಂದರೆ ಭೀಮಸೇನ ದೇವರು ಮಾಡಿದ ಭೂಭಾರಹರಣ ರೂಪವಾದಂಥ ದುಷ್ಟರ ಹನನವೇ ಭೀಮಸೇನ ದೇವರು ಮಾಡುವ ಭಗವಂತನ ಪೂಜೆ. ಪಾಠ ಪ್ರವಚನಗಳನ್ನು ಮಾಡುವುದೇ ಬ್ರಾಹ್ಮಣರು ಭಗವಂತನ ಪೂಜೆಯನ್ನು ಮಾಡಿದಂತೆ. ಸರಿಯಾಗಿ ಕೃಷಿ ಮಾಡಿ ಎಲ್ಲರಿಗೂ ಊಟ ಸಿಗುವಂತೆ, ಅನ್ನ ಸಿಗುವಂತೆ ಮಾಡಿದ ವೈಶ್ಯ ಧರ್ಮದಲ್ಲಿರ್ತಕ್ಕಂಥ ಮುಖ್ಯ ವ್ಯಕ್ತಿ ಶ್ರೇಷ್ಠನಾಗಿರ್ತಾನೆ. ಅದೇ ರೀತಿ ಅವರವರು ಆ ರೀತಿ ಅರ್ಚನೆ, ದುಷ್ಟ ಸಂಹಾರ ರೂಪವಾದಂಥ ಪೂಜೆಯನ್ನು ಕ್ಷತ್ರಿಯರಿಂದ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಭೀಮಸೇನನೇ ಅದ್ಭುತವಾಗಿರ್ತಕ್ಕಂತಹ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಕೃಷ್ಣನನ್ನು ಭೀಮಸೇನ ದೇವರು ಸತ್ಕಾರ ಮಾಡೋದನ್ನು ನೋಡ್ಲಿಕ್ಕೆ ಬ್ರಹ್ಮದೇವರೇ ಕಳತನಕ ಬಂದಿದ್ರಂತೆ. ಇಂಥ ಅಪರೂಪ ದೃಶ್ಯ ಮತ್ತೆ ಸಿಕ್ಕೋದಿಲ್ಲ ಅಂತ ತಿಳ್ಕೊಂಡಂತೆ ಪರಮಾತ್ಮ ಸ್ವೀಕೃತ್ಯ ಪೂಜಾಂಚ ವೃಕೋದರಸ್ಯ, ಜರಾಸಂಧನ ರೂಪವಾದ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡಿದ. ನಾನು ಮೊದಲಿನ ಆರಂಭದಲ್ಲಿ ಅರ್ಚನ ಭಕ್ತಿಯ ಪ್ರತಿಕೃತಿ ಭೀಮ ಅಂತಿಕೊಂಡಂತೇಳಿ ಪ್ರಾರಂಭ ಮಾಡಿದಾಗ ಕೆಲವು ಕೇಳಿದ್ರು, ಅರ್ಚನಕ್ಕೂ ಮತ್ತು ದೈತ್ಯರ ಸಂಹಾರಕ್ಕೂ ಏನು ಸಂಬಂಧ ಅಂತಕೊಂಡಂತೇಳಿ. ಆಗ ಅವರಿಗೆ ತತ್ವನಿರ್ಣಯದ ಈ ಶಬ್ದವನ್ನು ಕೋಟ್ ಮಾಡಿ ಹೇಳಿದೆ. ಪೂಜಾಂಚ ವೃಕೋದರಸ್ಯ, ಜರಾಸಂಧನ ವಧರೂಪವಾದ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡಿದ. ಕೃತ್ವಾ ಹಿ ಭೀಮೇನ ಸಮರ್ಥ್ಯನಾಂತಾಂ, ಜರಾಸಂಧನ ಹತ್ಯೆ ರೂಪವಾದಂಥ ಪೂಜೆಯನ್ನು ಪರಮಾತ್ಮನಿಗೆ ಭೀಮ ಅರ್ಪಿಸಿದ. ಹಾಗೆ ನಮ್ಮ ನಿಮ್ಮ ಪೂಜೆ ಶಾಸ್ತ್ರದ ಅಧ್ಯಯನ, ಪುರಾಣಗಳ ಅಧ್ಯಯನ, ಆನಂತರ ಹರಿಕಥಾಮೃತಾದಯಗಳ ಅಧ್ಯಯನ, ಈ ರೀತಿಯಾಗಿರ್ತಕ್ಕಂಥ ನಾವು ಅಧ್ಯಯನ ಮಾಡುವುದೇ ಭಗವಂತನ ಶ್ರೇಷ್ಠ ಪೂಜೆ ಅಂತ ತಿಳ್ಕೊಂಡಂತೇಳಿ ಅನಿಸ್ಕೊಳ್ತದೆ. ಭಕ್ತಿಯಿಂದ ಭೀಮನು ಸಮರ್ಪಿಸಿದ ಈ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಆಲಿಂಗನನ್ನು ಕೊಟ್ಟಿದ್ದಾನೆ. ಭೀಮ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಯುದ್ಧ ನೋಡ್ಲಿಕ್ಕೆ ಬಂದಿರತಕ್ಕಂಥ ದೇವತೆಗಳು ಸಂತೋಷದಿಂದ ವಾಪಸ್ ಹೊರಟೋಗಿದ್ದಾರೆ. ಆ ನಂತರ ಎಷ್ಟೋ ಅಸುರರು ಅಸಮಾಧಾನಕ್ಕೆ ಒಳಗಾಗಿದ್ದಾರೆ. ಜರಾಸಂಧ ಸತ್ತ ಮೇಲೆ ಆ ಜರಾಸಂಧನ ಮಗನಾಗಿರತಕ್ಕಂಥ ಸಹದೇವ ಅಂತಿಕೊಂಡಂತಕ್ಕಂಥ ವ್ಯಕ್ತಿ ಅವರು ನನಗೆ ಶರಣು ಬಂದಿದ್ದಾನೆ. ಅವನು ಗೊತ್ತಾಯ್ತು ಇವ್ರ ಜೊತೆಗೆ ಯುದ್ಧ ಮಾಡಿ ಪ್ರಯೋಜನ ಇಲ್ಲ, ವಿನಾಶವೇ ಗತಿ ಅಂತ ತಿಳ್ಕೊಂಡಂತೇಳಿ ಅರ್ಥ ಮಾಡಿಕೊಂಡು, ತನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ಕೆಟ್ಟಬಾದ ರಥವನ್ನು, ತನ್ನ ತಂಗಿಯನ್ನು ಭೀಮಕೃಷ್ಣರಿಗೆ ಸಮರ್ಪಣೆ ಮಾಡ್ತಾನೆ. ನನ್ನ ತಂಗಿಗೆ ಯೋಗ್ಯ ವರ ಹುಡುಕಿ ಅವನ್ನೇ ಮದುವೆ ಮಾಡಿಬಿಡಿ ಅಂತ. ತಾತ್ಪರ್ಯ ಇಷ್ಟೇ, ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿರ್ತಕ್ಕಂಥ ವಸ್ತುಗಳನ್ನು ಅರ್ಪಣೆ ಮಾಡಬೇಕು. ಅವನಿಗೆ ಅತ್ಯಂತ ಪ್ರಿಯಳಾಗಿಲ್ಲ ತಂಗಿ, ಅವಳನ್ನೇ ಅರ್ಪಣೆ ಮಾಡಿದ. ಅನೇಕ ರಥಗಳಲ್ಲಿ ಸಂಪತ್ತಿಯನ್ನು ತುಂಬಿ ಕಳಿಸಿದ್ದಾನೆ. ಜರಾಸುತಸ್ಯಾಸ ವೃಕೋದರಸ್ಥಂ, ಈ ರಥ ಇಂದ್ರ ಕೊಟ್ಟು ವಸು ಚಕ್ರವರ್ತಿಗೆ ಕೊಟ್ಟಿದ್ದ. ವಸು ಚಕ್ರವರ್ತಿಯಲ್ಲಿ ಹುಟ್ಟಿದ ಜರಾಸಂಧನಿಗೆ ಆ ರಥ ಸಿಕ್ಕಿತ್ತು. ಆದ್ದರಿಂದ ಭೀಮಸೇನ ಶ್ರೀಹರಿಯ ರಥವನ್ನು ಸಹದೇವನಿಂದ ತೆಗೆದುಕೊಂಡು ಅವನೇ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಿದ್ದಾನೆ.
ಇನ್ನು ನರಕಾಸುರನ ಇನ್ನೊಬ್ಬ ಮಗಳು ಸಹದೇವ ಈ ರೀತಿಯಾಗಿ ಜರಾಸಂಧನ ಮಗ ಕೃಷ್ಣ ಇತ್ಯಾದಿಗಳಿಗೆ ಶರಣು ಬಂದಿದ್ದಾನೆ. ಜರಾಸಂಧನನ್ನು ಸಂಹರಿಸಿ ಭೀಮ ಅತ್ಯಂತ ಶ್ರೇಷ್ಠವಾದ ಇನ್ನೊಂದು ಪುಷ್ಪವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾನೆ. ಇದೇ ಭೀಮ ಮಾಡತಕ್ಕಂಥ ಪೂಜೆ, ಇದೇ ಅರ್ಚನ. ಸ್ವವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ಭಗವಂತನನ್ನು ಸಂತೋಷಪಡಿಸುವುದೇ ಅರ್ಚನ ಅಂತಿಕೊಂಡು ಅನಿಸ್ಕೊಳ್ತಾರೆ. ಅರ್ಚನ ಭಕ್ತಿಯ ಜ್ವಲಂತ ಸಾಕ್ಷಾತ್ ಮೂರ್ತಿ ಭೀಮಸೇನ. ಇನ್ನು ಮುಂದೆ ಭೀಮಸೇನ ಮತ್ತೆ ಪರಮಾತ್ಮನ ಸೇವೆಯನ್ನು ಹೇಗೆ ಮಾಡ್ತಾನೆ ಅಂತ ಅನ್ನೋದನ್ನು ನಾವು ಕ್ರಮವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಚನ ರೋಗಾನ್ಮಯ ನಾಶಯ ಚೇಟಾನ್ ಆಶು ಧನ್ವಂತರೇ. ಶ್ರೀಕೃಷ್ಣಾರ್ಪಣ ಶ್ರೀಕೃಷ್ಣಾರ್ಪಣ.